ಬಿಜೆಪಿ ಶಾಸಕ ಮುನಿರತ್ನ ಅವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರುಗಳ ಜಟಾಪಟಿ ಕೂಡ ಮುಂದುವರೆದಿದೆ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದೇಶದ್ರೋಹಿ ಹೇಳಿಕೆ ಕೂಗಿದವರ ಬಂಧನಕ್ಕೆ 3 ದಿನ ತೆಗೆದುಕೊಳ್ತು ರಾಜ್ಯ ಸರ್ಕಾರ. FSL ವರದಿ ಬರಲಿ ಅಂತ ಹೇಳಿ ಕಾಯ್ತಾರೆ ಇವರು. ಆದರೆ ಮುನಿರತ್ನ ಅವರನ್ನ ರಾತ್ರೋರಾತ್ರಿ ಬಂಧಿಸ್ತಾರೆ. ಆಡಿಯೋ ಮುನಿರತ್ನ ಅವರದ್ದೇ ಅಂಥೇಳಿ ವರದಿ ಬಂದಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೊಂದು ದ್ವೇಷ ರಾಜಕಾರಣದ ಭಾಗ ಅಂಥೇಳಿ ಸಿಟಿ ರವಿ ಅವರು ಆಡಳಿತ ಪಕ್ಷದ ವಿರುದ್ಧ, ಕಾಂಗ್ರೆಸ್ ನಾಯಕರುಗಳ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವನಿಗೆ ಅರೆಸ್ಟ್ ಮಾಡೋಕ್ಕೆ 3 ದಿನ ತಗೊಂಡ್ರಿ. FSL ರಿಪೋರ್ಟ್ ಬರಲಿ ಅಂತ ಹೇಳಿದ್ರಿ. ಅವನೇ ಕೂಗಿರೋದು ಅಂತ ನಾವು ಹೇಳಿದ ಮೇಲೂ ಕೂಡ 3 ದಿನ ತಗೊಂಡು FSL ರಿಪೋರ್ಟ್ನ ಬಂದ ಮೇಲೆ ಸಾರ್ವಜನಿಕ ಒತ್ತಡ ನಿರ್ಮಾಣ ಆದಮೇಲೆ ಅವನನ್ನು ಅರೆಸ್ಟ್ ಮಾಡಿದ್ರಿ. ಈಗ ಮುನಿರತ್ನಂ ಅವರು ಹೇಳಿದ್ದಾರೆ ಇದು ನನ್ನ ವಾಯ್ಸ್ ಅಲ್ಲ, ನಕಲು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದರಲ್ಲಿ ಮಾಜಿ ಸಂಸದ DK ಸುರೇಶ್ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಒತ್ತಡದ ಮೇರೆಗೆ ಇದೆಲ್ಲ ಪ್ಲಾನ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮುನಿರತ್ನಂ ಅವ್ರದೇ ವಾಯ್ಸು ಅಂತ FSLಗೆ ಏನಾರು ಕಳಿಸಿದ್ರಾ? ರಿಪೋರ್ಟ್ ಬಂದಿದೆಯಾ? ಬರೋಕ್ಕೆ ಮುಂಚೆ ನೀವು ಅರೆಸ್ಟ್ ಮಾಡಿರೋದು ನಿಮ್ಮ ಆತರವನ್ನು ತೋರಿಸುತ್ತೆ, ರಿವೆಂಜ್ ಪೊಲಿಟಿಕ್ಸ್ನ ತೋರಿಸುತ್ತೆ. ನಿಮ್ಮ ಸರ್ಕಾರದ ದೃಷ್ಟಿಯಲ್ಲಿ ಎಲ್ಲರಿಗೂ ಕಾನೂನು ಒಂದೇ ಅನ್ನೋದಾದರೆ, ಯಾದಗಿರಿಯ ಶಾಸಕನ ಮೇಲೆ ಪರಶುರಾಮ್ ದುಗ್ಗಣ್ಣನವ್ರ ಪತ್ನಿ ದೂರು ಕೊಟ್ಟರು. ನನ್ನ ಗಂಡ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣವೇ ಯಾದಗಿರಿಯ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅಂತ ದೂರು ಕೊಟ್ಟರು. ಪರಶುರಾಮ್ ದುಗ್ಗಣ್ಣವರು ಒಬ್ಬ ದಲಿತ PSI ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಇವತ್ತಿನವರೆಗೂ ನಿಮ್ಮ ಚೆನ್ನಾರೆಡ್ಡಿ ಪಾಟೀಲ್ನ ನೀವು ಅರೆಸ್ಟ್ ಮಾಡಲಿಲ್ಲ. ಬದಲಿಗೆ ಭೋಜನ ಕೂಟಕ್ಕೆ ಆಹ್ವಾನ ಕೊಟ್ರಿ. ಮುಖ್ಯಮಂತ್ರಿಗಳ ಮನೆಯ ಭೋಜನ ಕೂಟಕ್ಕೆ ಆಹ್ವಾನ ಕೊಟ್ರಿ. ಕೃಷಿ